ಹತ್ತಿಕ್ಕೆ ಸಿಕ್ಕಂತ ಜಯ ಅಂತ ನಾನು ಹೇಳ್ತೀನಿ ಸರ್. ಯಾಕಂದರೆ ಮುನಿರತ್ನ ಜೊತೆ ನಾವು 15 ವರ್ಷದಿಂದ ಜೊತೆಗಿದ್ದೀವಿ. ಈತ ಒಳ್ಳೆ ಮನುಷ್ಯ, ಫಿಲಮ್ ಪ್ರೊಡ್ಯೂಸರು, ದಾನ ಧರ್ಮ ಮಾಡ್ತಾನೆ, ಒಳ್ಳೇದು ಮಾಡ್ತಾನೆ, ಸಮಾಜಕ್ಕೆ ಒಳ್ಳೇದಾಗುತ್ತೆ. ಇಂಥ ವ್ಯಕ್ತಿ ಜೊತೆ ನಾವು ಒಳ್ಳೇದು ಕಳೀಬೋದು, ನಾವು ಸಮಾಜಕ್ಕೆ ಏನೋ ಮಾಡ್ಬೋದು ಅಂತ ಜೊತೆಗೆ ಸೇರಿದ್ವಿ ಸರ್. ಜೊತೆಗಿದ ಮೇಲೆ ಗೊತ್ತಾಯ್ತು ಈ ಅಪ್ಪನದು ಬಣ್ಣ, ಈ ಅಪ್ಪನ ಕ್ಯಾರೆಕ್ಟ್ರು, ಈತನ ಒಳಗಡೆ ಇರೋಂಥ ಆ ಕೆಟ್ಟ ರಾಕ್ಷಸ. ಎದುರುಗಡೆ ಮಾತಾಡೋದು, ಬಾಯಲ್ಲಿ ಮಾತಾಡೋದೇ ಬೇರೆ, ಇದರಲ್ಲಿ ಇರೋಂಥ ಪ್ಲಾನೇ ಬೇರೆ. ಯಾವ ಕೆಟ್ಟ ಇದು ಇದೆ. ನಾವು ಆಮೇಲೆ ನಾವು ಕಾರ್ಪೊರೇಟರ್ ಮಾತಾಡಿದ್ವಿ, ಏನಪ್ಪ ಯಪ್ಪ ಏನಿಲ್ಲ, ನಾವು ಏನೋ ಭಾವನೆ ಇಟ್ಕೊಂಡು ಇವನ ಜೊತೆ ಬಂದ್ವಿ. ಈತನೆಲ್ಲ ಕೆಟ್ಟದೇ ಇದೆ ಇಲ್ಲ. ಹೆಂಗಂದಾಗ ರಾಜಕೀಯ ಇದು ಕಾಮನ್ ಗುರು, ಏನು ಮಾಡೋಕ್ಕಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ಅಂತ. ನಾವು 1 ವರ್ಷ 2 ವರ್ಷ 3 ವರ್ಷ ಎಷ್ಟು ವರ್ಷ ಅಡ್ಜಸ್ಟ್ ಮಾಡ್ಕೋಬೇಕು. ಸಣ್ಣ ಜನ ಕಾರ್ಪೊರೇಟ್ರು ಇದು ಕಸದ ಕಾಂಟ್ರಾಕ್ಟರ್ ಇದ್ದಾರಲ್ಲ, ತಿಂಗಳಿಗೆ ಇಷ್ಟಂತ ಫಿಕ್ಸ್ ಮಾಡ್ಕೊಂಬಿಟ್ಟವ್ರೆ. ಎಲ್ಲ MLAಗೆ ಕಾರ್ಪೊರೇಟ್ರಿಗೆಲ್ಲ 10 ರೂಪಾಯಿ ಕೊಟ್ಟರೆ ನನ್ನ ಮಗನೇ ಹುಷಾರ್ ಅಂತಾನೆ. ಎಲ್ಲನೂ MLAಗೆ ಹೋಗ್ಬೇಕು. ಸೊ ಈ ರೀತಿಯಲ್ಲಿ ಹೋಗ್ಬೇಕು ಅಂತ ಹೇಳಿದಾಗ ಸರಿ ಎಲ್ಲನೂ ಈ ಥರ ನಾವು ಯಾರು ಕಾರ್ಪೊರೇಟ್ ಕೇಳಲ್ಲ, ಬಿಡು ಅಂತ. ಅವನು ಅಲ್ಲಿ ದೊಡ್ಡ ಕೆಲಸ, ಸಿವಿಲ್ ಕೆಲಸ ಎಲ್ಲನೂ ಬೇನಾಮಿ ಕಾಂಟ್ರಾಕ್ಟ್ರು ಮುನಿರತ್ನೇ. ಕೋಟ್ಯಾಂತರ ರೂಪಾಯಿ ಕಾಂಟ್ರಾಕ್ಟ್ರ್ ಮುನಿರತ್ನ. ಸಣ್ಣ ಪುಟ್ಟ ಬೇರೆ ಕೊಡ್ತಾರೆ, ಕಮಿಷನ್ ಕೊಟ್ಬಿಡ್ಬೇಕು. ಬಟ್ ಯಾರಿಗೂ ಕಾರ್ಪೊರೇಟ್ ಕೊಡಬೇಕು, ಕೊಟ್ಟೇ ಹುಷಾರು ಅಂತಾನೆ. ನಾವೆಲ್ಲ ಅಪ್ಪಾಜಿಗಳು 3 ಜನ ಲೇಡಿ ಕಾರ್ಪೊರೇಟ್ಗಳಿದ್ದರು. 5 ವರ್ಷ ಸತತ ಹೋರಾಟ ಮಾಡಿದ್ರು. ಯಾಕಂದರೆ ಇದೇ ಪ್ರಾಬ್ಲಮ್ಮು. ಬಟ್ ನಾವು ಗಂಡು ಹುಡುಗರು ನಮ್ಗೇನು 10 ರೂಪಾಯಿ ಬಾಡಿಗೆ ಏನು ಬಿಡಪ್ಪ, ಅಡ್ಜಸ್ಟ್ ಏನೋ ಒಂದು ಪದವಿಯಲ್ಲಿ ಇದ್ದೀವಿ, ಸೇವೆ ಮಾಡ್ಕೊಂಡು ಹೋಗ್ಬಿಡೋಣ ಅಂತ. ಸೊ ಈ ರೀತಿ ಇಂಥ ಒಬ್ಬ ವ್ಯಕ್ತಿ ಜೊತೆ ಹೆಂಗಪ್ಪ ನಾವು ಇರೋದು ಅಂತ ಯೋಚನೆ ಮಾಡಿ ಆವತ್ತು ನಾವೊಂದು 4 ಜನ ಕಾರ್ಪೊರೇಟ್ರು, ಎಲ್ಲ ವಾರ್ಡ್ ಅಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲ ಮುನಿರತ್ನ ಬಿಟ್ಟು ಹೊರಗಡೆ ಬರ್ತೀವಮ್ಮ. ನೀವು ಅದು ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಇದು ನಮ್ಗೆ ಡೈಲಿ ಅದು. ಮುನಿರತ್ನ ಹತ್ರ ನಾವು 15 ವರ್ಷದಲ್ಲಿ ಇದು 1000 ಸತಿ ಕೇಳಿದ್ದೀವಿ. ಯಾರಾದರೂ ಒಬ್ಬ 1 ರೂಪಾಯಿ ಏನಾದರೂ ಈ ಕಸದ ಕಾಂಟ್ರಾಕ್ಟರ್ಗಳು ಯಾರಾದರೂ 1 ರೂಪಾಯಿ ಕಮ್ಮಿ ತಂದರೆ ಆ ಭಾಷೆ ನಮ್ಮ ಪದ ಯೂಸ್ ಮಾಡಿಕೊಡ್ದು, ಬಟ್ ವಿಧಿಯಿಲ್ಲದೆ ಯೂಸ್ ಮಾಡ್ತಾನೆ. ತಗೊಳ್ಬೇಕು ಸರಿಯಾಗಿ ಅನ್ನೋದು. ಆ ಭಾಷೆ ಕೇಳಿದ ತಕ್ಷಣ 10 ರೂಪಾಯಿ ಜಾಸ್ತಿ ತಂದು ಕೊಟ್ಬಿಡೋರು ಕಾಂಟ್ರಾಕ್ಟರ್ಗಳು. ಇದು ನಡೀತಾ ಇರೋದು, ಕಣ್ಣಾರೆ ನೋಡಿದ್ದೀವಿ. ನೀವು ಸಾಕ್ಷಿ ಕೇಳಿದ ಸಾಕ್ಷಿ ನಮ್ಮ ಹತ್ರ ಒದಗಿಸೋಕ್ಕೆ ಸಾಕ್ಷಿ ಇಲ್ಲ. ಜೊತೆಗಿದ್ದು ಸತ್ಯವಾಗಿ ನಾವು ಅನುಭವಿಸಿದ್ದೀವಿ. ನನ್ನ ಸಮುದಾಯದವ್ರನ್ನ ನಮ್ಮ ಕಣ್ಣು ಮುಂದೆ ಕಾಲಲ್ಲಿ ಓದಿದ್ದು ನೋಡಿದ್ದೀವಿ. ಬಡವ್ರನ್ನ ಕರೆಂಟ್ ಇಲ್ಲ, ನೀರಿಲ್ಲ ಅಂತ ಹೇಳಿಲ್ಲ, ಕೂಗಾಡಿದ್ರು ಅಂತೇಳಿ ಕರೆದು ಮನೇಲಿ ಕಟ್ಟಕ್ಕೆ ಹೊಡೆದಿರೋದು ನೋಡಿದ್ದೀವಿ. ಅವತ್ತೇ ಪ್ರತಿಭಟನೆ ಮಾಡಿದ್ವಿ, ಸ್ವಾಮಿ ಇದೆಲ್ಲ ಮಾಡಿದ್ರೆ ಸರ್ ನಿಮ್ಮ ಜೊತೆ ನಾವಿರಲ್ಲ ಅಂತನೂ ನಾವು ಅವತ್ತಿಂದನೇ ನಾವು ಈ ಕೂಗು ಹಾಕ್ಕೊಂಡು ಬಂದಿದ್ದೀವಿ. ಆ ಥರ ಏನೇನು ಮಾಡಿದ್ದಾರೆ ಎಲ್ಲನೂ ಸತ್ಯಮ್ಮ. ಅವ್ರು ತಪ್ಪಿಸ್ಕೊಳಕ್ಕೆ ಇವತ್ತು ನಾನಿದು ಮಾಡಿಲ್ಲ ಅಂತಾರೆ. ಯಾಕಂದರೆ ಮುನಿರತ್ನ ಪ್ರೊಡ್ಯೂಸರು, ಆತನಿಗೆ ಎಲ್ಲ ಎಡಿಟಿಂಗು ಡ್ರಾಮಾ, ಪ್ಲೇ ಬ್ಯಾಕ್ ಸಿಂಗರು, ಇನ್ನೊಂದು ಕೃಷ್ಣ ಪಾರ್ಟು ಮಾಡ್ತಾನೆ. ಹಿಂಗೆ ತಿರುಗಿದ ತಕ್ಷಣ ಈಶ್ವರನ್ ಪಾರ್ಟ್ ಮಾಡ್ತಾನೆ. ಆ ಥರ ಒಂದು ಕ್ಯಾರೆಕ್ಟರ್ ಇರೋಂಥ ವ್ಯಕ್ತಿ ಮುನಿರತ್ನ. ಆಡಿಯೋ ನಂದು ಇಲ್ಲ ಅಂತ ಹೇಳ್ತಾನಲ್ಲ, 100ಕ್ಕೆ 1 ಲಕ್ಷ ಟೈಮ್ ನಾನು ಹೇಳ್ತೀನಿ. ಮುನಿರತ್ನದ ಆಡಿಯೋ ಆಮೇಲೆ ಚೆಲುವರಾಜು ಬಂದು ಏನೋ ಅವನು ಏನೂ ಗೊತ್ತಿಲ್ಲ, ಅಮಾಯಕ, ಒಂದು ಅಲ್ಲಿಂದ ಬಂದು ಪಟ್ಟಣದಲ್ಲಿ ಬದುಕಕ್ಕೆ ಬಂದಿರೋನು. ಅವನು ಬೇಸತ್ತೋಗಿ ಇದನ್ನು ರೆಕಾರ್ಡಿಂಗ್ ಮಾಡಿರೋದು. ಅರ್ಥ ಆಯ್ತಾ? 100ಕ್ಕೆ 1000 ಪಾಲು ಮುನಿರತ್ನದ ಆಡಿಯೋ. ಈಗ ಅವ್ನಿಗೇನಕ್ಕೆ ಅದು ನಾಟಕ ಆಡ್ತಾನೆ ಅಂತ ಹೇಳಿದ್ರೆ ಅವ್ನು ಹೇಳ್ತಾ ಇರೋದು ಇಷ್ಟೇ, ಇವತ್ತು ಇದನ್ನು 4 ಜನಕ್ಕೆ FSL ಕಳಿಸಿ, ಅಲ್ಲಿ ಕಳಿಸಿ, ಇಲ್ಲಿ ಕಳಿಸಿ ಅಂದರೆ ಸರಿ FSL ಕಳಿಸ್ತಾರಪ್ಪ, ಇದು ಮುನಿರತ್ನದ್ದು ಇಲ್ವಂತೆ ಚೆಕ್ ಮಾಡೋಣ ಅಂತ ಹೇಳಿದಾಗ FSLಲ್ಲಿ ಅದನ್ನು 1 ವಾರ ತಡ ಮಾಡೋಕ್ಕೂ ಮುನಿರತ್ನಕ್ಕೆ ಶಕ್ತಿ ಇದೆ, 1 ವಾರ ರಿಪೋರ್ಟ್ ತಡವಾಗಿ ಬರೋದಕ್ಕೂ ಮುನಿರತ್ನ ಶಕ್ತಿ ಇದೆ. ಸೊ ಜನ ಏನು ಮಾಡ್ತಾರೆ, ಇನ್ನೂ FSL ಬಂದಿಲ್ವಲ್ಲ ಎಲ್ಲ ಮರ್ತೋಗ್ತಾರೆ. ನಾಳೆ ಅದು ಸತ್ಯ ಅಂತ ಬಂದರೂ ಸಹ ಜನ ಮರ್ತುಬಿಟ್ಟಿರೋದು. 1 ವರ್ಷ ಆಗಿರುತ್ತೆ. ಬಿಡಾವತ್ತು ಏನೋ ಮಾಡಿದ್ರೆ ಅವ್ನು ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರಲ್ಲ ಬಿಡೋ ಅಂತ. ಇದನ್ನು ಜನಗಳನ್ನ ಮರೆ ಮಾಚೋದಕ್ಕೆ ಈ ಸುಳ್ಳು ಹೇಳ್ತಾ ಇದ್ದಾನೆ. ನಾವು ನೇರವಾಗಿ ಈ ಕಣ್ಣಲ್ಲಿ ಕಂಡವ್ರಂತ ಮುನಿರತ್ನ ರಾಕ್ಷಸ ಗುಣನ. ಹಾಗಾಗಿ ಮುನಿರತ್ನೇ ಮಾಡಿರೋದಮ್ಮ. ಅದರಲ್ಲಿ ಅಮ್ಮ ಇದುವರೆಗೂ ನಮ್ಮ ದಲಿತ ಸಮುದಾಯದವ್ರು ಎಲ್ಲರೂ ಇವನ ಹತ್ರ ಈ ಮಾತು ಕೇಳ್ಕೊಂಡು ಬದುಕೊಂಡು, ಇವ್ನ ಮನೇಲಿ ಯಾವನು ಊಟ ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಇವನ್ನ ಕಾನೂನು ಚೌಕಟ್ಟಲ್ಲಿ ನಿಲ್ಲಿಸಿ ಅವನ ಶಿಕ್ಷೆ ಇಸ್ಕೊಡ್ಲೇಬೇಕು. ಅದು ತನಕ ನಾವು ಹೋರಾಟ ಬಿಡಲ್ಲ ಅಂತೇಳಿ ನಾಳೆ ಅವ್ನ ಮನೆ ಹತ್ರ ಸುಮಾರು 5-6 ಸಾವಿರ ಜನ ರಾಜ್ಯ ಮಟ್ಟದಲ್ಲಿ ಎಲ್ಲ ದಲಿತ ಸಂಘಟನೆಗಳು ಒಟ್ಟಾಗಿ ಸೇರಿ ಧರಣಿ ಮಾಡೋಂಥ ಕೆಲಸ ಇತ್ತು. ಅದಕ್ಕೆ ಮುಂಚೆವಾಗಿ ನಮ್ಮ ಪೊಲೀಸವರು ಅವನ್ನ ಬಂಧಿಸಿ ಕರ್ಕೊಂಬೋಗ್ತಾರೆ ಅಂತ ಹೇಳಿದ್ದಾರೆ. ನಾವು ಹೇಳ್ತಾ ಇರೋದು ಇಷ್ಟೇಮ್ಮ, ನಾವು ಅವನ ಥರ ಕ್ರೂರಿ ಅಲ್ಲ. ನಾವು ಅಂಬೇಡ್ಕರ್ ಅಂತ ನಮ್ಮ ಸಮುದಾಯದಲ್ಲಿ ಹುಟ್ಟಿದವರು. ನಮ್ಮ ಸಾಹೇಬ್ರು ಅದೇ ಹೇಳಿರೋದು, ಯಾರಿಗೂ ಶಿಕ್ಷೆ ಕೊಡೋದು ನಮ್ಮ ದೊಡ್ಡ ವಿಚಾರ ಅಲ್ಲ. ಮನುಷ್ಯನಿಗೆ ಪ್ರತಿಯೊಂದು ಸತಿನೂ ಅವಕಾಶ ಇದೆ ತಿದ್ದು ಬದುಕೋನ್ನೋದಕ್ಕೆ. ನಾನು ಪರಿವರ್ತನೆ ಆಗಿದ್ದೀನಿ ಅಂದರೆ ನಮ್ಮ ಸಂತೋಷ. ಈಗ ಎಲ್ರಿಗೂ ಹೇಳ್ತಾ ಇದ್ದೀನಿ, ಕಾರಲ್ಲಿ ಬರ್ತಾ ಇದ್ದಾರಲ್ಲ ಮುನಿರತ್ನ, ನಾನು ಇಷ್ಟೆಲ್ಲ ತಪ್ಪು ಮಾಡಿದ್ದೀನಿ, ದೇವರೇ ನನ್ನ ಕ್ಷಮಿಸ್ಬಿಡು, ಇನ್ಮೇಲೆ ನಾನು ತಪ್ಪು ಮಾಡಲ್ಲ. ದಲಿತರನ್ನ ಬೈಯಲ್ಲ, ಗೌಡ್ರನ್ನ ಬೈಯಲ್ಲ, ಬೇರೆ ಸಮುದಾಯದ ನಾವು ಕೀಳಾಗಿ ನೋಡಲ್ಲ, ಕಾಲಲ್ಲಿ ಒದಿಯಲ್ಲ, ಲಂಚ ಕೇಳಲ್ಲ ಅಂಥೇಳಿ ದೇವ್ರ ಹತ್ರ ಕ್ಷಮೆ ಕೇಳಿ. ನಾವೆಲ್ಲ ಕ್ಷಮಿಸೋಷ್ಟು ದೊಡ್ಡ ಮನುಷ್ಯರಲ್ಲ. ದೇವ್ರ ಹತ್ರ ಕ್ಷಮೆ ಕೇಳಿಕೊಂಡು
ದೇವ್ರನ್ನ ಬೇಡ್ಕೊಂಡು ಒಳಗಡೆ ಬಂದು ಅಧಿಕಾರಿಗಳ ಹತ್ರ ಅವ್ನು ತಪ್ಪು ಒಪ್ಕೊಂಡು ಕ್ಷಮೆ ಕೇಳಲಿ. ಅಧಿಕಾರಿಗಳು ಅವನ್ನ ಏನಾದರೂ ಕಾನೂನು ಚೌಕಟ್ಟಲ್ಲಿ ಅವನ್ನ ಕ್ಷಮಿಸಿ ಬಿಡೋಂಥದ್ದಿದ್ರೆ ನಾವು ಅದನ್ನು ವೆಲ್ಕಮ್ ಮಾಡ್ತೀವಿ. ನಾವು ಹೋರಾಟ ಮಾಡಲ್ಲ, ಶಿಕ್ಷೆ ಕೊಡಿ ಸ್ವಾಮಿ ಅಂತ ನಾವು ಹೋರಾಟ ಮಾಡಲ್ಲ. ಅವನು ಒಂದು ಮನುಷ್ಯನಾಗಿ ಬದುಕಲಿ ಅನ್ನೋಕ್ಕೆ ನಾವು ಇಷ್ಟಪಡ್ತೀವಿ. ಮನುಷ್ಯನಾಗಿ ಬದುಕಬೇಕು. ವಾಪಸ್ ತಗೊಳಲ್ಲ ಸರ್, ಕಾನೂನು ಚೌಕಟ್ಟಲ್ಲಿ ನಾನು ಹೇಳೋದು. ಅವ್ನು ನಾಟಕದ ವ್ಯಕ್ತಿ. ಇದನ್ನ ಹೇಳಿದ ತಕ್ಷಣ ಕಾಲು ಬಿದ್ದು ವಾಪಸ್ ತಗೊಂತೇಳಿ ಆಮೇಲೆ ಅರ್ಧ ಈಚೆ ಹೋಗಿ ಬೇರೆಯವನು ಅಂತಾನೆ. ನಮ್ಮ ಮೇಲೆ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಿರಬೇಕು. ನಮ್ಮ ಇದು ಏನಾಗಿದೆ, ಮುನಿರತ್ನ ಹುಡುಗರ ಹತ್ರ ಗಲಾಟೆ ಮಾಡಿಸೋನು ಯಾವುದು ಎಲೆಕ್ಷನ್ ಟೈಮಲ್ಲಿ. ನಮ್ಮ GK ವೆಂಕಟೇಶ್ ಅಂತೇಳಿ ಎಲೆಕ್ಷನ್ ಟೈಮಲ್ಲಿ 2 ಸತಿ ದೊಡ್ಡ ಗಲಾಟೆ ಮಾಡಿ ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಸ್ಟೇಷನ್ಗೆ ಒಬ್ಬ MLA ಹೋಗಿದ ತಕ್ಷಣ ಏನು ಮಾಡ್ತಾರೆ, MLA ಬಂದರು ಅಂತ ಚೇರಾಗಿ ಕುಂಡಿಸ್ತಾರೆ. ನಮ್ಮ ವೆಂಕಟೇಶನ್ ಕಳಿಸಿ 1 ನಿಮಿಷ, ನೀವು ಪೊಲೀಸ್ ಎಲ್ಲ ದೂರ ಹೋಗ್ರಿ ಅಂತಾನೆ. ವೆಂಕಟೇಶನ್ಗೆ ಹೇಳ್ಕೊಡ್ತಾನೆ, ಎದೇನೋ ಒಂದು ನನಗೆ ಹೋಗಿ 5 ನಿಮಿಷಕ್ಕೆ ಎದೇನೋ ಅಂತ ಕೇಳಿ. ಷಡ್ಯಂತ್ರ ಅಲ್ಲ ಸರ್, ಸತ್ಯ ಆಗ್ತದೆ. ಯಾವ ಷಡ್ಯಂತ್ರ ಅಲ್ಲ ರೀ, ಯಾವ ಸ್ವಾಮಿ, ಅದಕ್ಕೇನಲ್ಲದು ನಿನ್ನ ಆತ್ಮ ಮುಟ್ಕೊಂಡು ಕೇಳು ಸತ್ಯನ ಯಾವುದು ಅಂತ. ನಾನು ಬೇರೆಯವ್ರ ಸಾಕ್ಷಿನೇ ಕೇಳಲ್ಲ. ಮುನಿರತ್ನ ಅವನ ಎದೆ ಮುಟ್ಕೊಂಡು ನಾನು ಲಂಚ ಕೇಳಿಲ್ಲ, ಒಲಿಯಾನ ನಾನು ಮಾತಾಡಿಲ್ಲ, ಗೌಡ ಅಂತ ಅವ್ರ ಎಂತಿ ತಾಯಿಂದಿರನ್ನ ನಾನು ಕೇಳಲಿಲ್ಲ ಅಂತ ಆತನ ಮನಸಾಕ್ಷಿ ಮುಟ್ಕೊಂಡು ಕೇಳಲಿ. ಅರ್ಥ ಆಯ್ತರ? ನಾವು ನಿಮ್ಮನ್ನ ಪ್ರೂವ್ ಮಾಡಲೇಬೇಕಂತಲ್ಲ. ಸತ್ಯ ಮಾಡಿ ತಪ್ಪು ಮಾಡಿದೀಯಾ ಕ್ಷಮೆ ಕೇಳ್ಬಿಟ್ಟು ತಿದ್ಕೋ ಸರ್. ಈಗ ಏನೇನು ಸಾಕ್ಷಿಗಳನ್ನ ಕೊಟ್ಟಿದ್ದಾರೆ ಸರ್? ಅವನು ಪಾಪ ಅವನು ಏನು ಮಾಡ್ತಾನೆ, ಯಾರನ್ನ ಹೊಡಿಬೇಕು, ಲಂಚ ಕೇಳಬೇಕು, ಅವ್ನು ಬರ್ತಾ ಇದ್ದಂಗೆ ಅವ್ನು ಅಲ್ಲೇ ರೂಮಲ್ಲಿ ನಿಲ್ಲಿಸಿ ಚೆಕ್ ಮಾಡಿ ಫೋನ್ಗೆ ಎಲ್ಲ ಕಿತ್ಕೊಂಡ್ಬಿಡ್ತಾರೆ. ಆಮೇಲೆ ಒಳಗಡೆ ಕಿತ್ಕೊಂಡ್ಬಿಟ್ಟು ಒಳಗಡೆ ಕಳಿಸ್ತಾರೆ. ಒಳಗಡೆ ಅವನಿಗೆ ಈ ಥರ ದುಡ್ಡು ತಂದಿಲ್ಲ ಅಂದಿದ ತಕ್ಷಣ ಎಲ್ಲ ಥರ ರಿಪೇರಿ ಆಗುತ್ತೆ. ಅವನದೇ ಸಾಕ್ಷಿ ಇರಲ್ಲ, ಹತ್ಕೊಂಡು ಹೊರಗಡೆ ಹೋಗ್ತಾನೆ. ಇವನು ಧೈರ್ಯ ಮಾಡಿಕೊಂಡು ಬೇರೆ ಥರ ಆಡಿಯೋ ರೆಕಾರ್ಡಿಂಗ್ ಚಿಪ್ಗಳನ್ನ ಜೋಬಲ್ಲಿ ಇಟ್ಕೊಂಡು ಮುನಿರತ್ನನ 1ಕ್ಕೆ 10 ಸತಿ ಟ್ರೈ ಮಾಡಿ ಆವಾಗ 1-2 ಸತಿ ಅವನ್ನ ಲಂಚ ಕೇಳೋದನ್ನ ರೆಕಾರ್ಡ್ ಮಾಡಿಕೊಂಡು ಆ ಸಾಕ್ಷಿ ಕೊಟ್ಟಿದ್ದಾನೆ. ಆಮೇಲೆ ಅವತ್ತು ನಾನು ದುಡ್ಡು ಕೊಡ್ತೀನಿ ಅಂತೇಳಿ ತಪ್ಪಿಸ್ಕೊಂಡು ಹೋಗಿ 1.5 ತಿಂಗಳು 2 ತಿಂಗಳು ದುಡ್ಡು ಕೊಡದೇ ಇರೋವಾಗ ಆವಾಗ ನಾನು ಹೇಳಿರ್ತೀನಿ, ₹1 ಮುನಿರತ್ನ ನೀನು ಕೊಟ್ಟರೆ ನೀನು ಟೆಂಡರ್ ನಾನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಆರ್ಗ್ಯುಮೆಂಟ್ ಮಾಡಿ ಹೇಳಿ ಅವ್ನಿಗೆ ಭಯಕ್ಷಿರ್ತೀನಿ. ಅದು ಮುನಿರತ್ನ ಗೊತ್ತಾಗ ಯಾಕೆ ಅವನು ಕೇಳ್ಕೊಂಡು ನಾನು ದುಡ್ಡು ಕೊಡ್ತಾ ಇಲ್ಲ ನೀನು, ಅವ್ನು ಯಾವ ಸೀಮೆಲೆ ಇವನ್ ಅವನು ನನ್ನ ಬೈತಾನೆ. ನಾವು ಮುಲಿನ ನನ್ನ ಮಗ ಅವನೇನೋ ನಾನು ಕಿತ್ಕೊತಾನೆ, ನಾನು 5 ವರ್ಷ MLA ಕಣೋ ಅಂತೆಲ್ಲ ಬೈತಾನೆ. ಅದು ಅವಾಗ ಅವನು ಸೆಲ್ವರಾಜ್ ಅದು ಬಂದು ಹೇಳಲ್ಲ ನನ್ನ ಹತ್ರ. ಅದನ್ನ ಹೇಳಿ ನಾನು ಮುನಿರತ್ನ ಮೇಲೆ ಜಗಳ ಮಾಡಿ ಅದೆಲ್ಲ ನನಗೆ ಯಾಕಬೇಕು ಅಂತ ಅವಾಯ್ಡ್ ಮಾಡ್ತಾನೆ. ಮೊನ್ನೆ ದಿವಸ 9ನೇ ತಾರೀಕು ವಸಂತ್ ಕುಮಾರ್ ಅನ್ನೋನು ಒಬ್ಬ ಆಕಸ್ಮಿಕವಾಗಿ ಸಿಗ್ತಾನೆ. ಯಾರಿಗೆ? ಇವನಿಗೆ, ಚೆಲುವರಾಜ್ಗೆ. ಅವನು ವಸಂತ್ ಕುಮಾರ್ ಮುನಿರತ್ನ ಆಪ್ತ. ಏನೋ ಸಾಹೇಬ್ರು ಆ ಥರ ದುಡ್ಡು ಕೊಡ್ತೀನಿ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಸತಾಯಿಸ್ಕೊಂಡ್ರೆ ಸುತ್ತಾಡ್ತಾ ಇದೆಯಾ. ಆಮೇಲೆ ಎಲ್ಲೋ ನಮ್ಮ ಕ್ಲೂ ಬರ್ತಾ ಇದೆ, ನೀನೆಲ್ಲ ಲೋಕಾಯುಕ್ತದಲ್ಲಿ ಹಾಕ್ಕೊಡ್ತಾ ಇದೆಯಾ ಅಂತ. ಏನಾದರೂ ಅದು ನಿಜ, ಅದು ನಮ್ಮ ಮಗನೇ ನಿನ್ನ ಕತೆ ಗೊತ್ತಾನೆ ಮಾಡ್ತಾನೆ. ಹಂಗಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.